ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಈಗ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಡಿ ಕಸ್ಟಡಿಯಲ್ಲಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು. ಅಬಕಾರಿ ನೀತಿ ಹಗರಣದಲ್ಲಿ ಆಗಿರುವಂತಹ ಬೆಳವಣಿಗೆಯಿಂದ ಸಡನ್ ಆಗಿ ಕೇಜ್ರಿವಾಲ್ ಅವರ ಬಂಧನ ಆಯಿತು. ಇವರೇ ಪ್ರಮುಖ ಆರೋಪಿ, ಇವರೇ ಪ್ರಮುಖ ರೂವಾರಿ ಅಂತ ಕೂಡ ಅಧಿಕಾರಿಗಳು ಆರೋಪ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. 6 ದಿನ ಕಸ್ಟಡಿಗೆ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಕೇಜ್ರಿವಾಲ್ ಬಂಧನ ವಿರೋಧಿಸಿ ಈಗ ಆಮ್ ಆದ್ಮಿ ಪಾರ್ಟಿಯಿಂದ ಪ್ರತಿಭಟನೆ ಆಗ್ತಾ ಇದೆ. ಅಂದ್ರೆ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸಕ್ಕೆ ಅಂದ್ರೆ ಆ ನಿವಾಸದ ಹತ್ತಿರ ಹೋಗೋದಕ್ಕೆ ಪ್ರಯತ್ನಗಳು ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 28ರಂದು ಮುತ್ತಿಗೆಗೆ ಸಿದ್ಧತೆಯನ್ನ ಕೂಡ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ನಲ್ಲಿ ಚುನಾವಣಾ ಹೊಸ್ತಿಲಲ್ಲಿ ಅತಿ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತೆ ಕೇಜ್ರಿವಾಲ್. ನಿಮ್ಗೆ ನೆನಪಿದೆಯಾ ಬೆಂಗಳೂರಲ್ಲಿ ಭ್ರಷ್ಟಾಚಾರ ವಿರೋಧಿ ಅಣ್ಣಾ ಹಜಾರೆ ಚಳುವಳಿ ಆದಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ, ನಾವೆಲ್ಲ ಅಯ್ಯೋ ಹೋಗ್ಬಿಡೋಣಪ್ಪ ಭ್ರಷ್ಟಾಚಾರ ವಿರುದ್ಧ ನಾವ್ ಎಲ್ಲರೂ ಹೋರಾಟ ಮಾಡೋಣ ಅಂತ ಪ್ರತಿಯೊಬ್ಬರಿಗೂ ಅನಿಸಿದಂತ ಒಂದು ಸ್ಫೂರ್ತಿದಾಯಕವಾದಂತ ಚಳುವಳಿ ಆಗಿತ್ತು. ಅಂಥ ಚಳುವಳಿಯಿಂದ ಬಂದು ಭ್ರಷ್ಟಾಚಾರ ವಿರೋಧಿ ಚಳುವಳಿಯಿಂದ ಅಧಿಕಾರಕ್ಕೆ ಬಂದು ಆ ಭ್ರಷ್ಟಾಚಾರ ವಿರೋಧಿ ವಿಚಾರವನ್ನೇ ಅಜೆಂಡಾವನ್ನಾಗಿ ಇಟ್ಕೊಂಡು ಜನಗಳ ಹತ್ರ ಹೋಗಿ ಇವತ್ತು 200 ಕೋಟಿ 300 ಕೋಟಿ ಭ್ರಷ್ಟಾಚಾರ ಹಗರಣಗಳಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಬೇಕಾ? ಒಂಥರ ಐರನಿ ಅಂತ ಹೇಳ್ಬೇಕು, ಮಾಕ್ರಿ ಅಂತ ಹೇಳಬೇಕು. ಕೇಜ್ರಿವಾಲ್ ಅವ್ರಿಗೆ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಒಂದು ವೆಲ್ ವಿಷರ್ಸ್ ಆಫ್ ಡೆಮಾಕ್ರಸಿ ಯಾರಿದ್ದಾರೆ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ಮನುಷ್ಯ ತಪ್ಪು ಮಾಡದೇ ಇದ್ದಾಗ ಭಯಪಡೋ ಅಗತ್ಯ ಇರೋದಿಲ್ಲ. ಮನುಷ್ಯ ತಪ್ಪು ಮಾಡಿದಾಗ ಕಾನೂನು ಎದುರುಗಡೆ ಎಲ್ಲರೂ ಒಂದೇ ಆಗ್ಬೇಕಾಗಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ದೆಹಲಿಯಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ತಾವು ದೆಹಲಿಯಲ್ಲಿ ಇರೋದ್ರಿಂದ ಏನೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಪ್ರಮುಖವಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಇಡಿ ಕಸ್ಟಡಿಯಲ್ಲಿದ್ದಾರೆ. ಇವತ್ತಿನಿಂದ 28ನೇ ತಾರೀಕುವರೆಗೂ ಕೂಡ ಅವರು ಇಡಿ ಕಸ್ಟಡಿಯಲ್ಲಿದ್ದು ಅವರು ವಿಚಾರಣೆಗೆ ಒಳಪಡ್ತಾರೆ. ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಆಡಳಿತವನ್ನ ನಡೆಸುವಂಥವ್ರು ಯಾರು? ಜೈಲಲ್ಲಿ ಕೂತು ಅವರು ಆಡಳಿತವನ್ನು ನಡೆಸಲೇಬೇಕಾದ್ರೆ ಅದನ್ನ ಒಂದು ಗವರ್ನರಿಂದ ಒಂದು ಅಂಕಿತವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಪರ್ಮಿಷನ್ ಸಿಗುತ್ತಾ? ಅಂದ್ರೆ ಜೈಲಿನಲ್ಲಿ ಅಂತ ಹೇಳಿ ಅವರ ಮನೆಯನ್ನೇ ಜೈಲನ್ನಾಗಿ ಮಾಡಿ ಅಲ್ಲಿ ಅವರನ್ನ ಇರಿಸಿ ಆ ಜೈಲು ಬಂಧನ ಗೃಹ ಬಂಧನದಲ್ಲಿ ಇರಿಸಿ ಅಲ್ಲಿಂದ ಅವರು ಆಡಳಿತವನ್ನು ನಡೆಸುವ ಸಾಧ್ಯತೆಗಳಿದೆ. ಆದರೆ ಇದಕ್ಕೆಲ್ಲವೂ ಕೂಡ ಒಪ್ಪಿಗೆ ಸಿಗುತ್ತಾ ಅನ್ನುವ ಕುತೂಹಲ. ಇವತ್ತು ಶನಿವಾರ ಬಹಳ ಬೆಳವಣಿಗೆಗಳಾಗುವಂಥ ಲಕ್ಷಣಗಳು ದೆಹಲಿ ಭಾಗದಲ್ಲಿ ಕಂಡು ಬರ್ತಾ ಇದೆ. ನೋಡಿ, ನಿನ್ನೆ ರಿಮ್ಯಾಂಡ್ ಕಾಪಿಯಲ್ಲಿ ಇಡಿ ಪರ ವಕೀಲರು ಜಡ್ಜ್ ಮುಂದೆ ಸವಿಸ್ತಾರವಾಗಿ ರಿಮ್ಯಾಂಡ್ ಕಾಪಿಯಲ್ಲಿ ಏನಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ತಾರೆ ASG. ಅದರಲ್ಲಿ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರು, ಮನೀಶ್ ಸಿಸೋಡಿಯಾ ಹಾಗೂ ಯಾರು ಇದರಲ್ಲಿ ಹಣವನ್ನು ಕೊಡಿದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ನೇರವಾಗಿ ಕೋರ್ಟ್ನ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾರೆ. ವಾದ ಪ್ರತಿವಾದವನ್ನು ಆಲಿಸಿ ನಿನ್ನೆ ತಡರಾತ್ರಿ ಅಂದರೆ 7 ಗಂಟೆ 7:15 ಸುಮಾರಿಗೆ 8 ಗಂಟೆ ಸುಮಾರಿಗೆ ಅವರಿಗೆ 28ನೇ ತಾರೀಕುವರೆಗೂ ಕೂಡ ಇಡಿ ಕಸ್ಟಡಿಗೆ ವಹಿಸಲಾಗುತ್ತೆ. ತಕ್ಷಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿ ಕಚೇರಿಗೆ ಕರೆತಂದು ಇವತ್ತು ಬೆಳಗ್ಗಿನಿಂದ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈ ಪ್ರಮುಖವಾಗಿ ಈ ಹಣ ಎಲ್ಲೆಲ್ಲಿ ಬಳಕೆ ಆಗಿದೆ ಅದನ್ನು ಸೀಸ್ ಮಾಡಬೇಕಾಗಿದೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನಿನ್ನೆ ನೋಡಿ, ಸುಮಾರು 20ಕ್ಕಿಂತ ಹೆಚ್ಚು ಆಪ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ತಡರಾತ್ರಿ ಅವರನ್ನು ಬಿಡುಗಡೆಗೊಳಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಮಾಡಬಾರ್ದು ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನ ಬಿಡುಗಡೆ ಮಾಡಿರುವಂಥದ್ದು. ಇವತ್ತು ಮತ್ತೊಮ್ಮೆ ಆಪ್ ಕಾರ್ಯಕರ್ತರು ಪ್ರತಿಭಟನೆಗೆ ಧುಮುಕ್ತಾರ ಅಂತೇಳಿ ಕುತೂಹಲ ಅಂತ ಇದೆ. ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ನೋಡಿ ಶ್ರುತಿ, ಪ್ರಮುಖವಾದಂಥ ವಿಚಾರ ಅಂತಂದರೆ ಅವರ ಪರ್ಸನಲ್ ಅಂದರೆ ಪೊಲೀಸ್ ಇಲಾಖೆಯಿಂದ ಒಬ್ಬರು ACP ಇರ್ತಾರೆ ಸೆಕ್ಯೂರಿಟಿ ಅಂತೇಳಿ CMಗೆ. ಆ ಸೆಕ್ಯೂರಿಟಿಯನ್ನು ತತ್ಕ್ಷಣಕ್ಕೆ ತೆಗೆಯಬೇಕು ಅಂತೇಳಿ ಕಾರಣ ನೋಡಿ, ಅದು ಕೇಜ್ರಿವಾಲ್ ಅವರು ಕೊಟ್ಟಿರುವಂಥ ಒಂದು ಸೂಚನೆ. ನೆನ್ನೆ ಕೋರ್ಟ್ಗೆ ರೋಸಾವಿನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಬೇಕಾದ್ರೆ ಆ ACP ಮಿಸ್ಬಿಹೇವ್ ಮಾಡಿ ಜೊತೆಗೆ ಇಡಿಯಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಮಿಸ್ಬಿಹೇವ್ ಮಾಡಿದ್ದಾರೆ. ತಕ್ಷಣಕ್ಕೆ ತನ್ನ ಭದ್ರತೆಯನ್ನ ನಿವಾರಣೆ ಮಾಡ್ತಾ ಇದ್ದಂತ ಆ ACP ಅನ್ನ ತಕ್ಷಣಕ್ಕೆ ರಿಮೂವ್ ಮಾಡಿ